ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯುಳ್ಳ ದೇವ ಜನರೇ, ನೀವೆಲ್ಲರೂ ಕೂಡ ಭಾಳ ಸಂತೋಷವಾಗಿದ್ದೀರಿ. ಸೊ ನಿಮ್ಮೆಲ್ಲರ ಒಂದು ಫೋನ್ ಕಾಲ್ ಮತ್ತು ಇವೆಲ್ಲ ನೋಡುವಾಗ ಬಹಳ ಸಂತೋಷ ಆಗ್ತದೆ. ಸೊ ದೇವರಿಗೆ ಸ್ತೋತ್ರ. ಅನೇಕರು ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಳ್ತಾ ಇದ್ದೀರಿ ಮತ್ತು ಅನೇಕರು ನಿಮ್ಮ ಒಂದು ಕಾರ್ಯಗಳನ್ನು ಹಂಚ್ಕೊಳ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ನೀತಿವಂತರಿಗೂ ಅನೀತಿವಂತರಿಗೂ ಬಹಳ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ದೇವ್ರ ವಾಕ್ಯದಲ್ಲಿ ನೀತಿವಂತನ ಕುರಿತಾಗಿ ಇರುವಂಥ ಒಂದು ಆಶೀರ್ವಾದಗಳು ಅನ್ನಿಸ್ಬೋದು, ಅಥವಾ ಅನೀತಿವಂತರಿಗಿರುವಂಥ ಶಾಪಗಳು, ಇವುಗಳು ನೋಡುವಾಗ ಬಹಳ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ಹಾಗೆ ನೀತಿವಂತರನ್ನು ಅನೀತಿವಂತರನ್ನು ದೇವರು ಏನು ಮಾಡ್ತಾ ಇದ್ದಾನೆ, ನೋಡ್ತಾನೆ ಇದ್ದಾನೆ. ಅನೀತಿವಂತರಿಗೋಸ್ಕರವಾಗಿ ಇಟ್ಟಿರುವಂಥದ್ದು ಬೇರೆ, ನೀತಿವಂತರಿಗೋಸ್ಕರವಾಗಿ ಇರುವಂಥ ಆಶೀರ್ವಾದಗಳು ಬೇರೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಸೊ ಇಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 16ನೇ ಅಧ್ಯಾಯ ಅದರ 28ನೇ ವಾಕ್ಯವನ್ನು ನಾವು ನೋಡುವಾಗ, 28, 29 ನೋಡುವಾಗ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಸಂಸೋನನ ಕುರಿತಾಗಿ, ಸಂಸೋನನು ಕೊನೆಯ ಒಂದು ಆತನ ಮರಣದ ಒಂದು ಸಂಗತಿಯನ್ನು ನಾವು ಇಲ್ಲಿ ನೋಡುವಾಗ ದೇವ್ರ ವಾಕ್ಯ ಹೀಗೆ ಹೇಳ್ತದೆ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯ್ಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು ಮನೆಯ ಅಸ್ತಿವಾರದ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದಿತು. ಆಮೆನ್. ದೇವರಿಗೆ ಸ್ತೋತ್ರ. ದೇವ್ರ ವಾಕ್ಯವನ್ನು ಓದ್ಕೊಂಡಿದ್ದೇವೆ. ಇಲ್ಲಿ ಸಂಸೋನನ ಮರಣದ ಒಂದು ವಿಷಯವನ್ನು ನಾವು ನೋಡ್ತೇವೆ. ಪ್ರಿಯರೇ, ನೀತಿವಂತನಾದಂಥ ಒಬ್ಬ ಮನುಷ್ಯನು, ಅಭಿಷೇಕಿಸಲ್ಪಟ್ಟಂಥ ಒಬ್ಬ ಮನುಷ್ಯನು, ದೇವರಿಂದ ಆರಿಸಲ್ಪಟ್ಟಂಥ ಒಬ್ಬ ಮನುಷ್ಯನು ಫಿಲಿಷ್ಟಿಯರಾದಂಥ ಆ ವೈರಿಗಳಿಗೆ ಸೋಲನ್ನು ತೋರಿಸುವಂಥ ಒಬ್ಬ ರಣ ಶೂರನು, ಆತನ ಮರಣದ ವಿಷಯದಲ್ಲಿ ನಾವಿಲ್ಲಿ ನೋಡ್ತೇವೆ. ಆತನ ಮರಣ ಅನೀತಿವಂತರೊಟ್ಟಿಗೆ ಆಗುವುದನ್ನು ನಾವು ಕಾಣ್ತೇವೆ. ಇದು ಬಹಳ ಶ್ಲಾಘನೀಯವಾದಂಥ ವಿಷಯ. ನೀತಿವಂತನು, ಅಭಿಷಿಕ್ತನು ಅನೀತಿವಂತರ ಸಂಗಡ, ಅಪವಿತ್ರವಂತರ ಸಂಗಡ ಆತನು ಮರಣ ಹೊಂದುವುದನ್ನು ನಾವು ನೋಡ್ತೇವೆ. ಕಾರಣ ಏನು ಅಂತ ಹೇಳುವುದಾದರೆ, ಆತನ ಒಂದು ಜೀವಿತದಲ್ಲಿ ಆತನು ಮಾಡಿರುವ ತಪ್ಪುಗಳು. ಬೇರೆ, ಆತನು ನೀತಿವಂತನಾಗಿದ್ದ, ಆದರೆ ಆತನು ಪಾಪದ ಕೃತ್ಯಗಳನ್ನು ಮಾಡುತ್ತಾ ಬಂದ. ಆತನು ದೇವರು ಅಭಿಷೇಕಿಸಿದ್ದನು, ದೇವರು ಆತನನ್ನು ಆರಿಸಿಕೊಂಡಿದ್ದ. ಆತನ ಒಂದು ಜನರನ್ನು ಕಾಯುವುದಕ್ಕಾಗಿ, ಜನರನ್ನು ನಡೆಸುವುದಕ್ಕಾಗಿ ದೇವರು ಅವನನ್ನು ಆರಿಸಿಕೊಂಡ. ಇಸ್ರಾಯೇಲರನ್ನ ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ಆ ಫಿಲಿಷ್ಟಿಯರ ಒಂದು ವಶದಿಂದ ತಪ್ಪಿಸಿ ಸುರಕ್ಷತೆಯಲ್ಲಿ ನಡೆಸಿದ. ಇಂಥ ಶೂರನ ವಿಷಯದಲ್ಲಿ ನಾವು ನೋಡುವಾಗ ಆತನ ಮರಣ ಅನೀತಿವಂತರ ಸಂಗಡ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಕಾರಣ ಏನಂದರೆ, ಆತನು ಮಾಡಿರುವ ತಪ್ಪು. ಮೊದಲನೇ ತಪ್ಪು ಆತನ ವಿವಾಹದ ವಿಷಯದಲ್ಲಿ. ಫಿಲಿಷ್ಟಿಯರ ಹತ್ತಿರ ಹೋಗಿ ಅವರಲ್ಲಿರುವಂಥ ಹೆಣ್ಣನ್ನು ನೋಡಿ ಬಂದು ತಾಯಿ ತಂದೆಗೆ ಹೇಳ್ತಾನೆ. ಹಾಗೆ ಮುಂದೆ ನಾವು ನೋಡ್ತಾ ಹೋದ ಹಾಗೆಲ್ಲ ತಪ್ಪುಗಳ ಮೇಲೆ ತಪ್ಪು, ಪರಸ್ತ್ರೀಯಲ್ಲಿ ಮೋಹಿಸಿ ಅಲ್ಲಿ ಹೋಗಿ ತಪ್ಪು ಮಾಡ್ತಾನೆ. ಸೊ ದೇವರು ಆತನ ಮೇಲೆ ಇಟ್ಟಿರುವಂಥ ಉದ್ದೇಶವನ್ನು ಆತನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಆತನ ಜೀವಿತದಲ್ಲಿ ದೇವರಿಗೆ ಇರುವಂಥ ಉದ್ದೇಶವನ್ನು ಆತನು ಗ್ರಹಿಸಲಿಲ್ಲ. ಸೊ ಆತನು ಮಾಂಸದ ಇಚ್ಛೆಗೆ, ಶರೀರದ ಆಸೆಗೆ, ಕಣ್ಣಿನ ಆಸೆಗೆ ತನ್ನನ್ನು ಒಪ್ಪಿಸಿಕೊಟ್ಟು ಅನೀತಿವಂತರ ಸಂಗಡ ಮರಣವನ್ನು ಹೊಂದುತ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರಿಯ ದೇವ್ರ ಮಕ್ಕಳೇ, ನೀತಿವಂತರು ಇಲ್ಲಿ ತಿಳ್ಕೊಳ್ಬೇಕಾದಂಥ ಸಂಗತಿ, ಅಥವಾ ದೇವ ಜನರಾದ ನಾವು ತಿಳ್ಕೊಳ್ಬೇಕಾದ ಸಂಗತಿ, ನೀತಿವಂತರ ಸಂಗಡ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಇಜ್ಜೋಡಾಗಬೇಡ್ರಿ. ಹಲ್ಲೆಲೂಯ. ನೀತಿವಂತರ ಸಂಗಡ ನೀವು ಇಜ್ಜೋಡಾಗಬೇಡ್ರಿ. ನೀತಿವಂತರಾಗಿರುವಂಥ ನೀವು ಬೇರ್ಪಡಬೇಕು. ನಾವು ಬೇರ್ಪಟ್ಟವರು ನೀವು. ಆದರೆ ಇಲ್ಲಿ
ಆತನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಆತನ ಸಾವು ಅಥವಾ ಆತನ ಮರಣ ಅನೀತಿವಂತರಾಗುವುದನ್ನು ನಾವು ಇಲ್ಲಿ ಕಾಣ್ತೇವೆ. ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ಪ್ರಿಯ ದೇವ್ರ ಮಕ್ಕಳೇ, ನಮ್ಮನ್ನು ದೇವರು ನೀತಿವಂತರನ್ನಾಗಿ ಆರಿಸಿಕೊಂಡಿದ್ದಾನೆ. ನಮ್ಮನ್ನು ದೇವರು ಪ್ರತ್ಯೇಕಿಸಿದ್ದಾನೆ. ದೇವರು ನಮ್ಮನ್ನು ಅಭಿಷೇಕಿಸಿದ್ದಾನೆ. ಹಾಗಾದರೆ ಸಂಸೋನನಂತೆ ಇವತ್ತು ನಾವು ಕಣ್ಣಿನ ಆಸೆಗೆ ಬಿದ್ದು ಹೋಗ್ತಾ ಇದ್ದೇವೇನೋ? ಸಂಸೋನನಂತೆ ಇವತ್ತು ಅನೇಕರು ಹೆಣ್ಣಿನ ವಿಷಯದಲ್ಲಿ ಬಿದ್ದು ಹೋಗ್ತಾ ಇದ್ದಾರೇನೋ? ಸಂಸೋನನಂತೆ ಇವತ್ತು ಅನೇಕರು ದಾರಿ ತಪ್ಪಿದ್ದಾರೇನೋ? ಆದರೆ ಇವತ್ತು ನಮಗೆ ಸಂಸೋನನ ನಿಮಿತ್ತವಾಗಿ ಪಾಠ ದೇವರು ಕಲಿಸ್ತಾ ಇದ್ದಾರೆ. ವಾಕ್ಯ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂಥ ಸಂಗತಿ, ಸಂಸೋನನ ಜೀವಿತದ ನಿಮಿತ್ತವಾಗಿ ದೇವರು ನಮಗೆ ಕಲಿಸುವಂಥ ಸಂಗತಿಗಳನ್ನು ಕಲಿತು ನಾವು ಶ್ರೇಷ್ಠವಾದ ಹೋರಾಟವನ್ನು ಮಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಹಾಗಾಗುವಂತೆ ನಾನು ಕೂಡ ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ಒಬ್ಬ ಶ್ರೇಷ್ಠವಾದಂಥ ರಣಶೂರನ ವಿಷಯದಲ್ಲಿ, ಸಂಸೋನ್ನ ವಿಷಯದಲ್ಲಿ ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ. ಸ್ವಲ್ಪ ಹೊತ್ತು ಕರ್ತನೆ, ಆತನು ಯಾವ ಒಂದು ವಿಷಯದಲ್ಲಿ ಒಳಗಾಗಿ ಮರಣ ಅಪ್ಪಿದನು ಕರ್ತನೆ, ಆ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ಸ್ವಾಮಿ. ದೇವರೇ, ಇದು ನಮಗೆ ಮಾದರಿಯಾಗಿರಲಿ. ನಾವು ಆತನಂತೆ ಇವತ್ತು ವಾಕ್ಯ ಕೇಳಿಸ್ಕೊಂಡಂಥ ಪ್ರಿಯರು, ಶ್ರೇಷ್ಠರಾದವರು ಆ ಸಂಸೋನನಂತೆ ಬಿದ್ದು ಹೋಗದೆ ದೇವರೇ ನೀತಿಯಲ್ಲಿ ನಡೀಲಿಕ್ಕಾಗುವಂತೆ ಸಹಾಯ ಮಾಡು. ವಾಕ್ಯ ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರೂ ಕೂಡ ಆಶೀರ್ವದಿಸ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ದೇವ್ರ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ವಾಕ್ಯಗಳನ್ನು ಅನೇಕರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್.